ಹೊರಗಡೆ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ, ಮೂರು ಕಾಲ ನಾವು ಬಾಳೋದಕ್ಕೆ ಇದುವೇ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಊಟ ತಿಂಡಿಗೆ ಕಾಯೋದಿಲ್ಲ, ತಿಂಗಳು ಬರೋದ್ರಲ್ಲಿ ಸಂಬಳಕ್ಕೆ ಕಾಯೋದಿಲ್ಲ. ಆದ್ರೆ ಅದೇನೋ ಗೊತ್ತಿಲ್ಲ ರೀ, ರಾತ್ರಿ 8 ಗಂಟೆ ಆದ್ರೆ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ಯಾಕೆ ಅಂತಂದ್ರೆ ಇದು ನಿಮ್ಮನ್ನ ನಗ್ಸುವಂತ ಪುಣ್ಯದ ಕೆಲಸ ಶುರು ಮಾಡೋ ಟೈಮ್. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಜೋರು. ನನ್ನ ಪ್ರೀತಿಯ ಗುರುಗಳು, ನನ್ನ ಮಾರ್ಗದರ್ಶಿ ಮಜಾಧಿಪತಿ ಗುರು ಕಿರಣ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಗೈಸ್. ಮಜಾ ಭಾರತದ ಧ್ರುವ ತಾರೆ ರಚಿತಾ ರಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ವಾರ ಪೂರ್ತಿ ನಗ್ಸಿ ಇವತ್ತು ಕೂಡ ನಿಮ್ಮನ್ನ ನಗ್ಸೋದಕ್ಕೆ ರೆಡಿ ಆಗಿರುವಂತ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್. ಸಂಸಾರದಲ್ಲಿ ಸಮ ಇಲ್ಲದೆ ಇದ್ರೂ ಪರವಾಗಿಲ್ಲ, ಸಾರಾಯಿ ಇರ್ಲೇಬೇಕು. ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ತರ ಆದ್ರೆ ಸಂಸಾರದ ಗತಿ ಅಧೋಗತಿ. ಕಟ್ಕೊಂಡ ಗಂಡನಿಗೆ ನೆನಪು ನೆಗದಿ ಬಿದ್ದು ಮರುವು ನೆತ್ತಿ ಮೇಲೆ ಬಂದು ಕೂತಿದೆ. ಹೆಂಡತಿ ಕಟ್ಟೆ ಈ ಎಂಟ್ರಿ ಆಗ್ಬೇಡ. ನೋಡಿ ಹೆಂಗ್ ಹೇಳ್ಕೊಬತ್ತಾಳೆ ಇವಳು. ನಿನಗೂ ಅಷ್ಟೇ, ಒಂದ್ ಚೂರ್ ಚೆನ್ನಾಗಿರೋ ಹುಡುಗ ಸಿಕ್ಬಿಟ್ರೆ ಹೋಗಿ ಕುಂಡಾರ್ ಬಿಡ್ತೀಯ. ನೀವಷ್ಟೇ ಕಣ್ರಿ, ತೆಳ್ಳಗೆ ಬೆಳ್ಳಗೆ ಬಿಟ್ರೆ ಹೋಗಿ ಡ್ಯಾನ್ಸ್ ಬಿಡ್ತೀರಾ. ನಾನು ನಿಮ್ ಹೆಂಡತಿ ಕಣ್ರಿ. ಜಯ, ಅಮ್ಮಯ್ಯ, ಅದ್ಯಾಕ್ರಿ ಒಳ್ಳೆ ದುಡ್ಡು ಬೆಕ್ತರ ಓಡಾಡ್ತಿದ್ದೀರಾ? ಅಲ್ಲ ಸ್ಟೇಜ್ ಮೇಲೆ ಬಂದು ಇಷ್ಟೊತ್ತಾಗಿದೆ, ಒಂದ್ ಎಂಟ್ರಿ ಸಾಂಗ್ ಇಲ್ಲ ನೋಡಿ. ಡಿಜೆ ಸುರಿ ನಿನ್ ದೇವ್ರ ನೋಡ್ಕತ ಬಿಡಪ್ಪ. ಯೋ, ಅವಯ್ಯ ಸಾಂಗ್ ಹಾಕು ಆಯ್ತು, ನೀವ್ ಆ ಯಮ್ಮನ್ ಜೊತೆ ಅರ್ಧ ಗಂಟೆ ಡ್ಯಾನ್ಸ್ ಮಾಡಿದ್ದು ಆಯ್ತು. ನಿಮ್ ಮರುವಿನ ಕಾಯಿಲೆಗೆ ಇಷ್ಟು ಬೆಂಕಿ ಹಾಕ. ಯಾರಿಗೆ ಮರವಿನ ಕಾಯಿಲೆ ಅಂತ್ಯಾ? ನನಗ್ ಮರುವಂತೆ. ಅಲ್ಲಿ ಸಾಧುಕೋಕಿಲ್ಲ ಸಾರ್ ಕೂತಿರೋದ್ ನಿಜ ತಾನೆ? ಇಲ್ಲಿ ಅರ್ಚನಾ ಉಳ್ಪ ಮೇಡಮ್ ಕೂತಿರೋದ್ ನಿಜ ತಾನೆ? ಇದು ಕನ್ನಡಕ್ಕೆ ಹೋಗಿಲ್ಲ ಸೆಟ್ ತಾನೆ? ಸಾರ್, ನನ್ನ ಹೆಸರು ಕರಿಬಸು ಅಂತ. ನಾನು ರಾಯಚೂರಿಂದ ಬಂದಿದ್ದೀನಿ. ಪಲ್ಲಕ್ಕಿ ಸಿನಿಮಾದಿಂದ ಹಾಡು ಹೇಳ್ತಾ ಇದ್ದೀನಿ. ಹಾಡಿದವರು ಗುರು ಕಿರಣ್, ಬರೆದವರು ಗುರು ಕಿರಣ್, ಸಂಗೀತ ಗುರು ಕಿರಣ್. ಅಯ್ಯೋ ಮರ್ತೇ ಬಿಟ್ಟೆ ಸರ್. ಆಡಿಯನ್ಸ್ ಗೆಲ್ಲ ನಮ್ಮ ಅಮ್ಮ ಕೂತಾರೆ. ಅಮ್ಮ ಒಂದ್ಸರಿ ಹಾಯ್ ಮಾಡು. ಹಾಯ್ ಮಾಡಮ್ಮ. ಹಾ, ನಮ್ಮ ಅಮ್ಮ ಒಂಚೂರು ದಡ್ಡಿ. ಮಂಜು ಒಂಚೂರು ಬೇಸ್ ರೆಡಿ ಮಾಡು. ಬೇಸು. ಮಂಜು ಬೇಸ್ ರೆಡಿ ಮಾಡಲ್ಲ, ನಿಮ್ ಬೆಳೆದಿರೋ ಬೇಸಿಗೆ ಬಂದು ಒಂದು ಇಡ್ತಾನೆ ರೀ. ಬೇಸ್ ಬೆಳೆಸ್ಕೊಳ್ಳೋ ಬದಲು ತಲೆಯಲ್ಲಿ ಮೆಮೊರಿ ಪವರ್ ಬೆಳೆಸ್ಕೊಂಡಿದ್ರೆ ನನಗೆ ಯಾಕಿಂತ ನಾಯಿ ಪಾಡು ಬರ್ತಾ ಇತ್ತು. ಇದು ಮಜಾ ಭಾರತ ಸೆಟ್ಟು ಕಣ್ರಿ. ಕರೆಕ್ಟ್, ಇದು ಮಜಾ ಭಾರತ ಸೆಟ್ಟು. ಕನ್ನಡಕ್ಕೆ ಹೋಗಿಲ್ಲ ಅವ್ರೆ, ಇಲ್ಲಿಗೆ ಬಂದವ್ರೆ. ಜಯ, ಅಮ್ಮಯ್ಯ, ಇವತ್ತು ಸುಮ್ಮನೆ ನಿಂತಿದ್ದೆಲ್ಲ, ಹೋಗಿ ಒಂದು ಟೀ ತಗೊಬರೆ. ಹಾ ಸರಿ. ಹೆಂಡತಿ ಕೊಟ್ಟ ಸಿಹಿ ಮುತ್ತಿನಿಂದ ಗಂಡನಿಗೆ ಶುಗರ್ ಬಂದು ಸತ್ತ. ಹೆಂಡತಿ ಮುತ್ತಲ್ಲಿ ಇಷ್ಟೊಂದು ಶುಗರ್ ಇರುತ್ತಾ ಮೇಡಮ್? ಅಯ್ಯೋ. ಟೀ ತಗೊಳ್ಳಿ. ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ನಾನ್ ನಿಮ್ಗೆ ಇಷ್ಟ ಆದ್ನಾ? ಹಾ, ಇಷ್ಟ ಅದೇ. ನಿಮ್ಗೆ ಡ್ಯಾನ್ಸ್ ಎಲ್ಲ ಬರುತ್ತಾ? ಓ, ಡ್ಯಾನ್ಸ್ ಆಡ್ತೀನಿ. ಹೆಂಗಿದೆ ನೋಡಿ, ಮದುವೆ ಲೇಟ್ ಮಾಡೋದ್ ಬೇಡ, ಈ ಶ್ರಾವಣದಲ್ಲಿ ಇಟ್ಕೊಬಿಡ. ಬೇಡ, ಇವತ್ತೇ ಇಟ್ಕೊಂಡು ಫಸ್ಟ್ ನೈಟ್ ಮುಗಿಸ್ಬಿಡೋಣ. ಅಯ್ಯೋ, ನಿಮ್ಮ ಮೆರವಿನ ಕಾಯಿಲೆಗೆ ರೀ. ಜಯ, ಅಮ್ಮಯ್ಯ. ಯವಿ 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 ಏನ್ ಯುವರಾಜ ಕುಮಾರವರ್ಮ ಈಗಿಂದೀಗ್ಲೇ ಬರ್ಬೇಕು ಅಂತ ಪಾರಿವಾಳದ ಹತ್ರ ಸಂದೇಶ ಕಳಿಸಿದ್ರಲ್ಲ, ಏನ್ ಸಮಾಚಾರ? ಅಂದುಕೊಂಡಿದ್ದು ಈಡೇರಿದರೆ ನನ್ನ ಪ್ರಿಯತಮೆಗೆ ಮುತ್ತು ಕೊಡುತ್ತೀನಿ ಅಂತ ದೇವರ ಹತ್ತಿರ ಹರಕೆ ಹೊತ್ತುಕೊಂಡಿದ್ದೆ. ಅಂದುಕೊಂಡಿದ್ದು ಈಡೇರಿದೆ, ಹರಕೆ ಪೂರೈಸಬೇಕಲ್ಲವೇ? ಅದಕ್ಕಾಗಿ ಕರೆದೆ. ತಗೋ ಚುಂಬನ. ಯವಿ 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 ನಂಗ್ ಬೇಡ. ಮದ್ವೆಗಿಂತ ಮೊದ್ಲೇ ಹಿಂಗೆಲ್ಲ ಮಾಡಿದ್ರೆ ನಮ್ ಹಿರಿಕರು ಮೆಚ್ಚಕ್ಕಿಲ್ಲ, ಬೀರಬ್ದವರು ಒಪ್ಪಕ್ಕಿಲ್ಲ. ಓಹೋ, ನಮ್ಮ ದೇವರು ದೇವರಲ್ಲವೇ? ದೈವ ದಿನವಾದಿತು ದೇವಯಾನಿ, ಒಳ್ಳೆ ಅನ್ನ ಬೇಡ. ತಗೋ ಚುಂಬನ. ಹೋಗಿ, ನಂಗ್ ಬೇಡ. ಈ ಹುಡುಗಾಟ ಎಲ್ಲ ಬಿಟ್ಬಿಡಿ. ಸರಿಯಾಗಿದ್ದಾರೆ. ತಗೋ, ನಿನಗಾಗಿ ಈ ಜೇನು ತಂದಿರುವೆ, ಇದನ್ನ ಕುಡಿ.
ನಿಮಗ್ ಬ್ಯಾಡ್ವೇ? ನೀನು ಕುಡಿದಾಗ ನಿನ್ನ ತುಟಿಗೆ ಅಂಟಿದ ಹನಿ ಸಾಕು ನನಗೆ. ಅವೇ ಈ ತುಂಟಾಟ ಎಲ್ಲ ಬ್ಯಾಡ. ಏನು ಯುವರಾಜರಿಗೆ ಹಂಗೆ ಶೃಂಗಾರ ರಸ ತುಂಬಿ ತುಳುಕ್ತಾ ಇದೆ. ಮಹಿಳಾ ವಿರೋಧಿ ಸಂಘದ ಅಧ್ಯಕ್ಷನಾಗಿದ್ದೆ. ನಿನ್ನ ನೋಡಿದ ಮೇಲೆ ಆ ಹುದ್ದೆಗೆ ರಾಜೀನಾಮೆ ನೀಡಿ ನಿನ್ನ ದಾಸನಾಗಿ ಬಿಟ್ಟೆ. ಯುವರಾಜ, ನಿಮ್ ಹಿರಿಕರು ನಮ್ ಪಿರುತಿನೆಲ್ಲ ಒಪ್ತಾರ್ಯೇ? ಪ್ರಿಯೆ, ಮನುಷ್ಯರಿಗೆ ಜಾತಿ ಮತ ಭೇದ ಯಾವುದೂ ಇಲ್ಲ. ಅವೇ ಈಗ್ಲೇ ಈ ಪಾಟಿ ಜಾತಿ ಜಾತಿ ಅಂತಾರೆ, ಇನ್ನು ನೀವು ನೋಡಿದ್ರೆ ಜಾತಿನೇ ಇಲ್ಲ ಅಂತೀರಿ. ನಿನ್ನ ಈ ಮುಗ್ಧತೆ ನನಗಿಷ್ಟವಾಗಿದ್ದು. ಪ್ರಿಯೆ, ನಮ್ಮ ಪ್ರೀತಿ ಸೋಲುವುದೋ ಗೆಲ್ಲುವುದೋ ಒಂದು ತಿಳಿಯದು. ಆದರೆ ನೀನು ಸತ್ತ 5 ಕ್ಷಣಕ್ಕಿಂತ ಜಾಸ್ತಿ ಹೊತ್ತು ನಾನು ಬದುಕಿರುವುದಿಲ್ಲ. ಕುಮಾರವರ್ಮ. ಪ್ರಿಯೆ, ಮಹಾಪ್ರಭು, ಅಲ್ಲಿ ನೋಡಿ, ಇಳಿ ಸಂಜೆಯ ತಂಗಾಳಿಗೆ 2 ಪ್ರಣಯ ಪಕ್ಷಿಗಳು ಹೇಗೆ ಮೈಮರೆತು ನಿಂತಿವೆ. ಇದನ್ನು ನೋಡಿದ ಮೇಲೆ ನಿಮಗೊಂದು ಆಲೋಚನೆ ಬಂದಿರಬೇಕಲ್ಲವೇ? ನೀವು ಹೀಗೆ ನೆನಪು ಬರಿಸಿಯೇ ಅರಮನೆಯ 24 ಕೋಣೆಯಲ್ಲಿ ತೊಟ್ಟಿಲು ತೂಗಿಸಿ ಆಯಿತು. ನಮಗಿರೋದು ಒಬ್ಬನೇ ಕುಮಾರನಲ್ಲವೇ? ಅರಮನೆಯಲ್ಲಿ ದಾಸಿಯರಿಲ್ಲವೇ? ಎಷ್ಟೇ ಆದರೂ ನೀವು ರಸಿಕರ ರಾಜರಲ್ಲವೇ? ಪ್ರಭು, ಅವನು ನಮ್ಮ ಕುಮಾರನಂತಿಲ್ಲವೇ? ನಾನು ಈ ಸಾಮ್ರಾಜ್ಯದ ಚಕ್ರವರ್ತಿ. ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗ ಅನ್ಯ ಜಾತಿಯವಳೊಂದಿಗೆ ಸಂಬಂಧ ಬೆಳೆಸುವುದೆಂದರೇನು? ನಾನು ಅವರಿಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ಯಾರಲ್ಲಿ? ಅಪ್ಪಣೆ ಪ್ರಭು, ಅವನನ್ನು ಇತ್ತ ಎಳೆಯುತ್ತಾ. ಕುಮಾರವರ್ಮ, ಕುಮಾರವರ್ಮ, ನಿಮ್ ಹಿರಿಕರು ನಮ್ ಪಿರುತಿನ ಒಪ್ಪಕ್ಕಿಲ್ಲ ಅಂತ ಹೇಳಿರ್ಲಿಲ್ವಾ? ಎಷ್ಟೇ ಜನ್ಮ ಕಳೆದ್ರು ನಾನಿನ್ನ ಸೇರ್ತೀನಿ ವರ್ಮ, ವರ್ಮ. ಬಿಡಲ್ಲ, ಬಿಡಲ್ಲ, ಬಿಡಲ್ಲ. ಪ್ರಭು, ಪ್ರೀತಿಸಿದ ಸ್ವಂತ ಮಗನನ್ನು ಕೊಂದ ಶಾಪ ನಮ್ಮನ್ನು ಸುಮ್ಮನೆ ಬಿಡುತ್ತದೆಯೇ? ಮಹಾರಾಣಿ, ಈಗಷ್ಟೇ ಅಲ್ಲ, ಇನ್ನು 300 ವರ್ಷವಾದರೂ ಈ ಜನರ ಮನಸ್ಸು ಇಷ್ಟು ಪ್ರಬಲವಾಗಿ, ಇಷ್ಟು ಗಟ್ಟಿಯಾಗಿ ಯಾಕೆ ಇನ್ನು ಕ್ರೂರವಾಗಿರುತ್ತದೆ? ಜಾತಿ ಪ್ರೀತಿಯಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಮದುವೆಯಲ್ಲಿ, ರಾಜಕಾರಣದಲ್ಲಿ ಈ ಜಾತಿ ಇದ್ದೇ ಇರುತ್ತದೆ. ಅಂದರೆ ನಾವು ಮಾಡಿದ್ದು ತಪ್ಪಲ್ಲ, ಯಾರು ನೋಡಿಲ್ಲ. ಯಾರು ತಪ್ಪಲ್ಲ ಅಂತ ಹೇಳಿದ್ದು? ನಾನು ನೋಡಿದೆ. ಆಸೆ ತೀರದ ಆತ್ಮ ಬಿಡುಗಡೆ ಹೊಂದಿದೆ. ಇದರ ಪರಿಹಾರಕ್ಕಾಗಿ ಮೃತ್ಯುಂಜಯ ಯಜ್ಞವನ್ನು ಕೈಗೊಂಡಿರುವೆ. ಪ್ರಭು, ಇದಕ್ಕೆ ನೀವೇನಾದರೂ ಮಾರ್ಗ ತೋರಬೇಕು. ನಮ್ಮ ಸಂತತಿ ಉಳಿಯಬೇಕೆಂದಾದರೆ ಈ ಆತ್ಮಗಳಿಗೆ ಏನಾದರೂ ಮಾಡಲೇಬೇಕು ಪ್ರಭು. ಪ್ರಭು, ದೇವಯಾನಿ ಸತ್ತಿಲ್ಲ, ಬದುಕಿದ್ದಾಳೆ ಪ್ರಭು. ಹೌದು ಪ್ರಭು, ದೇವಯಾನಿ ಇಲ್ಲೇ ಇದ್ದಾಳೆ. ಪ್ರಭು, ಇದಕ್ಕೆ ನೀವೇನಾದರೂ ಮಾರ್ಗ ತೋರಬೇಕು. ಮಹಾರಾಣಿ, ಭಯ ಪಡಬೇಡಿ. ಈ ಸಮಸ್ಯೆಗೆ ಪರಿಹಾರ ಸಿಗಬೇಕೆಂದರೆ ನಮ್ಮ ಗರುಡಾನಂದ ಸ್ವಾಮಿಗಳಿಂದ ಮಾತ್ರ ಸಾಧ್ಯ. ಗರುಡಾನಂದ ಗುರುಗಳೇ! ಈ ಪ್ರಪಂಚದಲ್ಲಿ ಯಾವ ಮಂತ್ರವಾದಿನೂ ಒಂದು ಆತ್ಮವನ್ನ ಸಂಪೂರ್ಣವಾಗಿ ಬಂಧನ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಆತ್ಮಗಳು ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ಮನೆಯವರು 5 ತಲೆಮಾರುಗಳ ಕಾಲ ಪ್ರಯತ್ನ ಮಾಡಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೊಂದು ಮಾರ್ಗವಿದೆ. ಈ ಆತ್ಮಗಳು 300 ವರ್ಷಗಳ ನಂತರ ಜನ್ಮ ತಾಳ್ತವೆ, ಒಂದಾಗೆ ಆಗ್ತಾರೆ. ಇದನ್ನ ತಪ್ಪಿಸೋದಕ್ಕೆ ಆ ಸೃಷ್ಟಿಕರ್ತನಿಂದಲೂ ಸಾಧ್ಯವಿಲ್ಲ. ಅವರು ಒಂದಾದಾಗ ಈ ಕಳಶವನ್ನ ಸಮುದ್ರಕ್ಕೆ ಆಹುತಿ ಕೊಡಬೇಕು.
ಅಷ್ಟರಲ್ಲಿ ಈ ಕಳಸವನ್ನ ತೆಗೆದರೆ ಒಡೆದರೆ ದೇವಯಾನಿ ಆತ್ಮ ಯಾವುದಾದರೂ ದೇಹಕ್ಕೆ ನುಗ್ಗಬಹುದು. ಇದನ್ನ ಪರಿಹಾರಗೊಳಿಸಬೇಕು ಅಂದ್ರೆ ನನ್ನ ವಂಶಸ್ಥರಿಂದ ಮಾತ್ರ ಸಾಧ್ಯ. ಬಿಡಲ್ಲ. ಇದು ವಿಧಿ ಲಿಖಿತ. 300 ವರ್ಷಗಳ ನಂತರ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ. ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಹಿಡಿದಿರುವ ಹಾಗೆ. ಅದು ಹೇಗೆ ತನನನ. ರವಿ ವರ್ಮ, ನಮ್ ಪ್ರೀತಿನ ನಮ್ ಮನೇಲಿ ಒಪ್ಕೊಂಡಾಯ್ತು. ಯಾವಾಗ ಬರ್ತೀಯ ಮನೆಗೆ? ನಿನಗೆ ನಿಮ್ಮ ಅಪ್ಪ ಅಮ್ಮನಿಗೆ ಯಾರಿಗೂ ಗೊತ್ತಾಗದಿರಂಗೆ ಸಸ್ಪೆನ್ಸ್ ಆಗ್ಬಿಡ್ತೀನಿ. ಹಲೋ, ನಮ್ಮಪ್ಪ ಪೊಲೀಸ್. ಅಲ್ಲ, ಈ ಪೋಲಿ ಇದ್ರೆ ನಮ್ಮ ಪೊಲೀಸ್ ಆಗೋದು. ಚಾಲೆಂಜಾ? ಚಾಲೆಂಜು. ಸರಿ, ಈ ಚಾಲೆಂಜ್ ಅಲ್ಲಿ ಗೆದ್ರೆ ಏನ್ ಕೊಡ್ತೀಯಾ? ರವಿ ಸ್ಕಂದ ವರ್ಮ ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ. ಹಲೋ ಬ್ರದರ್, ನಮಸ್ತೆ. ನಮಸ್ತೆ. ನೀವು? ನಾನ್ ಪೇಂಟರ್. ಪೇಂಟಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನಿಮ್ಮ ಹೆಸರು? ರವಿ ವರ್ಮ. ದಿ ಗ್ರೇಟ್ ಪೇಂಟರ್ ರವಿ ವರ್ಮ ನೀವಾ? ಸಾರ್, ನಾನ್ ನಿಮ್ ದೊಡ್ಡ ಫ್ಯಾನ್ ಸಾರ್. ಹೌದಾ? ತುಂಬಾ ಸೆಕೆ ಆಗ್ತಿದೆ, ಸ್ವಲ್ಪ ಗಾಳಿ ಬೀಸ್ತೀರಾ? ಸರ್, ನಾನು ಆ ರವಿ ವರ್ಮ ಅಲ್ಲ, ಗೋಡೆ ಪೇಂಟ್ ಮಾಡೋ ರವಿ ವರ್ಮ. ಗೋಡೆ ಪೇಂಟ್ ಹೊಡೆಯೋ ರವಿ ವರ್ಮನಾ? ಬೇಕೆ ಮರಿನ ತಾಂಡು ಹುಲಿ ಮರಿನ ಅನ್ಕೋಬಿಟ್ಟಿದ್ದೆ. ಹೌದು, ಮುನ್ನೆ ಹೆಸರು ಕಳ್ಸಿದ್ದ? ಯಾ. ನೋಡಪ್ಪ, ಮನೆ ಓನರು ತುಂಬಾ ಸ್ಟ್ರಿಕ್ಟು, ಪೊಲೀಸು ಸ್ವಲ್ಪ ಹಳೆ ಸ್ಟೈಲು, ರಾಜರು ವಂಶದವರು. ಅವ್ರು ಏನೇ ಕೇಳಿದ್ರು ಆಗ ನಿಮ್ಮ ಪ್ರಭು ಅನ್ಬೇಕು. ಓಕೆ ಓಕೆ. ಯಜಮಾನ್ರೆ, ಯಜಮಾನ್ರೆ. ಏನಯ್ಯ? ಪೇಂಟ್ ಹೊಡೆಯವ್ರು ಬಂದವ್ರೆ. ಎಲ್ಲಿಗೆ? ಇನ್ನೆಲ್ಲಿಗೆ ಹೊಡ್ತಾರೋ? ಗೋಡೆಗೆ. ಹೌದಾ? ಬಂದೆ ಬಂದೆ ಬಂದೆ. ಎಲ್ಲ ಹೇಳಿದ್ರೇನಯ್ಯ? ಆಗಲಿ ಮಹಾಪ್ರಭು. ಇವತ್ತು ನನ್ನ ಮಗಳು ನೋಡಕ್ ಬರ್ತಾ ಇದ್ದಾರೆ. ಆಗಲಿ ಮಹಾಪ್ರಭು. ನಮ್ ಮನೆ ನೋಡಿ ಯಾರು ಒಂದು ಮಾತಾಡಿರಬಾರ್ದು. ಆಗಲಿ ಮಹಾಪ್ರಭು. ನಮ್ ಮನೆ ಕಲರ್ ನೋಡಿ ಯಾರು ಕಣ್ಣೆತ್ ನೋಡ್ಲೇಬಾರ್ದು. ಆಗಲಿ ಮಹಾಪ್ರಭು. ಏನ್ ಎಣ್ಣೆ ಹೊಡ್ಕೊಂಡ್ ಬಂದಿದ್ಯಾ? ಯಜಮಾನ್ರೆ, ಈಗ ಏನು ಅಂತ ಇವ್ನು ಹೇಳ್ಕೊಟ್ಟಿದ್ದಾನ? ತಲೆ ಆಟ ಎಲ್ಲ ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ತಿರ್ಬೇಕು. ಬೇಗ ಬೇಗ ಕೆಲಸ ಮುಗಿಸೋ. ನೋಡಯ್ಯ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗು. ಇವತ್ತು ನನ್ ಮಗಳು ನೋಡಕ್ ಬರ್ತಾ ಇದ್ದಾರೆ. ಸರ್, ಆ ನೋಡಕ್ ಬರೋ ಹುಡುಗ ಬೇರೆ ಯಾರು ಅಲ್ಲ, ನಾನೇ. ನೀವು ಮನೇಲಿ ಹೆಂಗಿರ್ತೀರಾ ಅಂತ ಈ ತರ ಪೇಂಟರ್ಸ್ ಹಾಕೊಂಡ್ ಬಂದೆ. ಓ ಮೈ ಲವ್ಲಿ ಬಾಯ್, ಐ ಲೈಕ್ ಯು ಮೈ ಬಾಯ್. ಥ್ಯಾಂಕ್ ಯು. ನೋಡಿ, ಈ ಪೊಲೀಸ್ ಮನೆಗೆ ಒಳ್ಳೆ ಸಿಐಡಿ ತರ ಬಂದ್ರಿ. ಇದ್ರ ಒಳಗಡೆ ಏನಿದೆ ಅಂತ ಚೆಕ್ ಮಾಡ್ಬಿಡ್ತೀನಿ. ಅಯ್ಯೋ ಬೇಡ ಅಂಕಲ್, ನನ್ಗೆ ಯಾಕೋ ಇದ್ರಲ್ಲಿ ಆತ್ಮನ ಬಂಧನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಳಿ ಅಂದ್ರೆ ನಾನು ಪೊಲೀಸ್ ತಾನೆ, ನಾನೇ ಚೆಕ್ ಮಾಡ್ತೀನಿ ರೀ. ಅಯ್ಯೋ ಬೇಡ ಅಂಕಲ್. ಎರಡು